सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये द्वितीये पादे चतुर्भिः सूत्रैः उपनिबद्धे अस्मिन् उत्पत्त्यसंभवाधिकरणे इदम् अधिकरणम् अस्मिन् पादे अन्तिमम् अधिकरणम् उत्पत्त्यसंभवाधिकरणम्। अस्मिन् उपनिबद्धानि सर्वाणि चत्वारि सूत्राणि एकवारं पठित्वा अनन्तरं तत्रैव अष्टमे उत्पत्त्यसंभवादिकरणे उपनिबद्धं प्रकृतं प्रथमं सूत्रं तथा इदं सूत्रं पादादितः द्विचत्वारिंशं सूत्रम्। इदं सूत्रं द्विवारं पठित्वा तदवशिष्टभाष्यभागं च यथामति विचारयामः। सर्वाग्रे
ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ದ್ವಿಚತ್ವಾರಿಂಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಮತಿ ವಿಚಾರಯಾಮಃ. ಓಂ ಓಂ ಶ್ರೀ ಮೇ ಶಂಕರ ಸದ್ಗುರೋರ್ಗುಣಗಣಾಃ ದಿಗ್ಜಾಲಕೂಲಂಕಷಾಃ ಕಾಲೋನ್ಮೀಲಿತಮಾಲತೀ ಪರಿಮಲಾವಷ್ಟಂಭಮುಷ್ಟಿಂಧಯಾಃ ಕ್ವಾಹಂ ಹಂತ ತಥಾಪಿ ಸದ್ಗುರುಕೃಪಾ ಪೀಯೂಷ ಪಾರಂಪರೀ ಮಗ್ನೋನ್ಮಗ್ನಕಟಾಕ್ಷವೀಕ್ಷಣಬಲಾತ್ ಅಸ್ಮಿ ಪ್ರಶಸ್ತೋರ್ಹತಾಂ. ಓಂ ದ್ವೇ ಮೇ ಶಂಕರ ಸದ್ಗುಣೋರ್ಗುಣಗಣಾಃ ದಿಗ್ಜಾಲಕೂಲಂಕಷಾಃ ಕಾಲೋನ್ಮೀಲಿತಮಾಲತೀ ಪರಿಮಲಾವಷ್ಟಂಭಮುಷ್ಟಿಂಧಯಾಃ ಕ್ವಾಹಂ ಹಂತ ತಥಾಪಿ ಸದ್ಗುರುಕೃಪಾ ಪೀಯೂಷ ಸದ್ಗುರುಕೃಪಾ ಪೀಯೂಷ ಪಾರಂಪರೀ ಮಗ್ನೋನ್ಮಗ್ನಕಟಾಕ್ಷ ವೀಕ್ಷಣ ಬಲಾತ್ ಅಸ್ಮಿ ಪ್ರಶಸ್ತೋರ್ಹತಾಂ. ಉದ್ದುದ್ದ ಸಮಸ್ತ ಪದಗಳು ಈ ಒಂದು ಶ್ಲೋಕದಲ್ಲಿ ಇವೆ. ಅದನ್ನು ಅಡಕೆ ಮಾಡಿದ್ದಾರೆ ಯಾರು? ಇದು ಸಂಕ್ಷೇಪ ಶಂಕರ ವಿಜಯ ಎಂಬತಕ್ಕಂತಹ ಗ್ರಂಥ. ಇದು ವಿದ್ಯಾರಣ್ಯರದು ಅಂತ ಹೇಳ್ತಾರೆ. ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗ್ರಂಥ. ಅದರಲ್ಲಿ ಬರತಕ್ಕಂಥ ವಿದ್ಯಾರಣ್ಯರು ಆ ಶಂಕರ ಭಗವತ್ ಪೂಜ್ಯಪಾದರಿಗೆ ನಮಸ್ಕಾರ ಮಾಡಿ ತಮ್ಮ ಗ್ರಂಥ ಭಾಗವನ್ನು ಪ್ರಾರಂಭ ಮಾಡ್ತಾರೆ. ಆ ಒಂದು ಗ್ರಂಥದಲ್ಲಿರತಕ್ಕಂಥ ಮಂಗಳ ಶ್ಲೋಕ ಇದು. ಸದ್ಗುರು ಕೃಪೆಯನ್ನು ಬೇಡ್ತಾ ಇದು ಪ್ರಾರಂಭವಾಗಿದೆ. ಇದರ ಒಂದು ಈ ಅರ್ಥವನ್ನು ನೋಡೋಣ. ಸ್ವಲ್ಪ ಇದು ಈ ಸಮಸ್ತ ಪದಗಳಿಂದ ಕೂಡಿಬಿಟ್ಟಿದೆ. ಅನ್ವಯ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಶಂಕರ ಸದ್ಗುಣೋ ಗುಣಗಣ, ಇದು ಇದ್ಯಾರಿದು? ಇದು ವಿಷಯ. ಇದು ಶಂಕರ ಸದ್ಗುರೋ ಗುಣಗಣ ಅಂದರೆ ಶಂಕರ ಭಗವತ್ಪಾದ ಸದ್ಗುರುಗಳ ಗುಣಗಣಗಳು ಅಂತ. ಗಣ ಅಂದ್ರೇನು? ಸಮೂಹ. ಗುಣ ಅಂದ್ರೆ ಒಂದು ಎರಡು ಗುಣಗಳಲ್ಲ, ಗುಣಗಳ ಸಮೂಹ, ಗುಣಗಳ ನಿಧಿಯೇ ಅವರು. ಇಂತಹ ಶಂಕರರು ಯಾರವರು? ಸದ್ಗುರುಗಳು. ಈ ಶಂಕರ ಸದ್ಗುರುಗಳ ಈ ಗುಣಗಣ ಇದೆಯಲ್ಲ, ಗುಣಗಳ ನಿಧಿ, ಗುಣಗಳ ಸಮೂಹ, ಇದು ಹೇಗಿದೆ? ಇದು ಅಂದರೆ ಅದಕ್ಕೆ ಎರಡು ಉಪಮಾನವನ್ನು ಕೊಡ್ತಾರೆ. ಒಂದೇನು? ದಿಗ್ಜಾಲ ಕೂಲಂಕಷಾಹ. ದಿಗ್ಜಾಲ, ದಶ ದಿಕ್ಕುಗಳಿಗೂ ಕೂಡ ವಿಸ್ತಾರವಾಗಿ ಹರಡಿಕೊಂಡು ಬಿಟ್ಟಿದೆಯಂತೆ. ಯಾವುದು? ಈ ಶಂಕರ ಸದ್ಗುರುಗಳ ಗುಣಗಣಗಳು, ಗುಣಗಳ ಸಮೂಹಗಳು 10 ದಿಕ್ಕುಗಳಲ್ಲಿ ವ್ಯಾಪಕವಾಗಿ ಪಸರಿಕೊಂಡು ಬಿಟ್ಟಿವೆ. ದಿಗ್ಜಾಲ ಕೂಲಂಕಷಾಹ. ಮತ್ತು ಇದೇನಾಗಿದೆ ಅಂತಂದ್ರೆ ಕಾಲೋನ್ಮೀಲಿತ ಮಾಲತಿ ಪರಿಮಲಾವಷ್ಟಂಭ ಮುಷ್ಟಿಂಧಯಾ ಅಂತ. ಇದು ಕಾಲೋನ್ಮೀಲಿತ, ಒಳ್ಳೆ ವಸಂತ ಕಾಲ ಬಂತು. ಆ ಒಂದು ಎಲ್ಲ ಹೂವುಗಳು ಅರಳಿ ನಗುತ್ತಾ ಇರ್ತಕ್ಕಂತಹ ಕಾಲ. ಎಲ್ಲ ಹೂವುಗಳು ಕೂಡ ತಮ್ಮ ಪೂರ್ಣವಾದ ಪರಿಮಳವನ್ನ ಹೇಗೆ ದಶ ದಿಕ್ಕುಗಳಿಗೂ ಹರಡುತ್ತವೆ. ಅಂತಹ ಕಾಲ ಚೈತ್ರ ಮಾಸದ ವಸಂತ ಋತು, ಚೈತ್ರ ವೈಶಾಖದ ವಸಂತ ಋತು. ಹೌದಾರೆ? ಹೀಗೆ ಆ ಚೈತ್ರ ಮಾಸದ ವಸಂತ ಋತುವಿನಲ್ಲಿ, ಚೈತ್ರ ವೈಶಾಖ ಎರಡೂ ಕೂಡ ವಸಂತ ಋತುವಿನಲ್ಲಿ, ಇಲ್ಲಿ ಯಾತಕ್ಕೆ ನಾವು ಚೈತ್ರ ವೈಶಾಖ ಅಂತ ತಗೊಳ್ಬೇಕು ಅಂತಂದರೆ, ಶಂಕರ ಭಗವತ್ಪಾದರು
ಅವತಾರ ಮಾಡಿದ್ದು ವೈಶಾಖ ಮಾಸದಲ್ಲಿ. ಹೀಗೆ ಏನಾಗಿದೆ, ಈ ಒಂದು ಆ ಮಲ್ಲಿಗೆಯ ಪರಿಮಳ ಅಂತಕ್ಕಂಥದ್ದು ಅದನ್ನ ತುಂಬಿಕೊಂಡು, ಅದೇ ಸ್ವಲ್ಪ ಅಲ್ಲ, ತುಂಬಿ ತುಂಬಿಕೊಂಡು ಇರತಕ್ಕಂತಹ ಈ ಒಂದು ಶಂಕರ ಸದ್ಗುರುಗಳ ಗುಣಗಣಗಳು ದಶ ದಿಕ್ಕುಗಳನ್ನು ಹರಡಿವೆ, ದಶ ದಿಕ್ಕುಗಳಲ್ಲೂ ಹರಡಿವೆ. ಇಂತಹ ನೋಡಿ, ಶಂಕರ ಸದ್ಗುರುವಿನ ಗುಣಗಣಗಳು ಅವು ಎಲ್ಲಿ? ಕ್ವೇಮೆ ಇಮೇ ಶಂಕರ ಸದ್ಗುರು ಗುಣಗಣ ಕ್ವ? ಈ ಶಂಕರ ಸದ್ಗುರುವಿನ ಗುಣಗಣಗಳು ಎಲ್ಲಿ? ಕ್ವಾಹಂ, ಅಯ್ಯೋ ನಾನು ಹಂತ, ಅಯ್ಯೋ ನಾನೆಲ್ಲಿ? ಹಿಂದೆ ಹೇಳ್ತಾ ಇರ್ತಕ್ಕಂಥವರು ವಿದ್ಯಾರಣ್ಯರು. ಆ ಸದ್ಗುರುವಿನ ಗುಣಗಣ ಅಯ್ಯಯ್ಯೋ ಅದೆಲ್ಲಿ? ಕ್ವಾಹಂ, ನಾನೆಲ್ಲಿ, ನಾನೆಷ್ಟವನು? ಅಯ್ಯಯ್ಯೋ. ಆದರೂ ಕೂಡ ನಾನು ಹೇಳಷ್ಟು ಸಮರ್ಥನಲ್ಲ. ಆದರೂ ಕೂಡ ತಥಾಪಿ ನನಗೆ ಒಂದು ಬಲ ಇದೆ. ಏನು? ಆ ಶಂಕರ ಸದ್ಗುರುವಿನ ಗುಣಗಣಗಳನ್ನು ಹೇಳುವಷ್ಟರ ಮಟ್ಟಿಗೆ ನನಗೆ ಸಾಮರ್ಥ್ಯ ಇದೆ. ಅರೆ, ಈಗ ತಾನೇ ಹೇಳಿದ್ರಲ್ಲ ಸ್ವಾಮಿ, ಅವರ ಶಂಕರರು ಎಲ್ಲಿ, ನಾನೆಲ್ಲಿ ಅಂತ ಹೇಳಿದ್ನಪ್ಪ. ಆದರೂ ಕೂಡ ನನಗೊಂದು ಬಲ ಇದೆ ಇದನ್ನು ಹೇಳೋದಕ್ಕೆ. ಯಾವುದದು ಅಂದರೆ ಅದೇ ಸದ್ಗುರು ಕೃಪಾ ಪೀಯೂಷ ಪಾರಂಪರಿ ಮಗ್ನೋನ್ಮಗ್ನ ಕಟಾಕ್ಷ ವೀಕ್ಷಣ ಬಲಂ. ಅದು ನೋಡಿ, ಉದ್ದಕ್ಕೆ ಒಂದೇ ವರ್ಡು. ಇಂಥ ತಸ್ಮಾತ್ ಬಲಾತ್. ಯಾವುದದು? ಸದ್ಗುರು ಕೃಪಾ ಪೀಯೂಷ ಪಾರಂಪರಿ ಮಗ್ನ. ಏನು ಈ ಸದ್ಗುರು ಕೃಪೆ ಅಂದರೆ ಆ ವಿದ್ಯಾರಣ್ಯರ ಸದ್ಗುರುಗಳು ಯಾರು? ಅವರು ಶಂಕರಾನಂದರು ಅಂತ ಹೇಳ್ತಾರೆ, ಅದು ಪರಮಗುರುಗಳು ಅಂತ ಹೇಳ್ತಾರೆ. ಅಷ್ಟು ಆ ಒಂದು ಮಠಾಮ್ನಯ ಇದೆ. ಆದರೂ ಕೂಡ ಕೆಲವು ಕಡೆ ಸ್ವಲ್ಪ ಸಂದಿಗ್ಧವಾಗಿ ಇದೆ. ಯಾಕೆಂದರೆ ಒಂದೇ ಹೆಸರುಗಳು ಎರಡು ಕಡೆ ಬಂದಿವೆ. ಹೀಗಾಗಿ ಇರಲಿ, ಹೇಗಾರು ಇರಲಿ. ಒಂದೇನು, ಈ ಸದ್ಗುರು ಕೃಪಾ ಅಂತಕ್ಕಂಥದ್ದು ಈ ಒಂದು ಅಮೃತಾಯಮಾನವಾಗಿರ್ತಕ್ಕಂಥದ್ದು. ಇದು ಯಾವುದು? ಪಾರಂಪರಿ. ಏನು? ಓಹೋ, ನನಗೆ ಒಬ್ಬರು ಇಬ್ಬರು ಸದ್ಗುರುಗಳ, ಈ ಸದ್ಗುರುಗಳ ಕೃಪಾ ಸುಧೆ ಅಂತಕ್ಕಂಥದ್ದು ಇದು ಪರಂಪರೆ ಏನು ಬಂದ್ಬಿಟ್ಟಿದೆ, ಪುಂಖಾನುಮುಖವಾಗಿ ಹರಿತಾ ಇದೆ. ಇದರಲ್ಲಿ ಮಗ್ನೋನ್ಮಗ್ನ ಅಂದರೆ ಇದರಲ್ಲಿ ನಾನು ಮುಳುಗಿದ್ದೇನೆ. ಈ ಮುಳುಗಿದ್ದು ಏನಾಗ್ತಾ ಇದೆ ನನಗೆ? ಆ ಒಂದು ಆ ಕೃಪೆ ಅಂತ ಇದೆಯಲ್ಲ, ಅದರ ಒಂದು ಕಟಾಕ್ಷ ನನ್ನ ಮೇಲೆ ಬಿದ್ದಿದೆ. ಸದ್ಗುರುವಿನ ಕೃಪಾ ಕಟಾಕ್ಷ ನನ್ನ ಮೇಲೆ ಬಿದ್ದಿದೆ. ಆ ಸದ್ಗುರು ಕೃಪಾ ಕಟಾಕ್ಷ ಎಂಥದ್ದು? ಅಮೃತಾಯಮಾನವಾಗಿರ್ತಕ್ಕಂಥ ಕಟಾಕ್ಷ ನನ್ನ ಮೇಲೆ ಬಿದ್ದಿದೆ. ಆ ಒಂದು ಬಲದಿಂದ, ಸದ್ಗುರುಗಳ ಕೃಪಾ ಕಟಾಕ್ಷ ವೀಕ್ಷಣ ಬಲದಿಂದ ನಾನು ನಾನು ಪ್ರಶಸ್ತ ಅರ್ಹ ಪ್ರಶಸ್ತ ಅರ್ಹತಾಂ ಪ್ರಶಸ್ತ ಅಸ್ಮಿ. ನಾನು ಅರ್ಹತೆಯನ್ನು ಪಡೆಯುವುದಕ್ಕೆ ತಕ್ಕವನಾಗಿದ್ದೇನೆ ಅಂತ ಹೇಳಿ ಇದು ನೋಡಿ, ಒಳ್ಳೆ ಉಪಮಾನ ಕೊಟ್ಟಿರತಕ್ಕಂಥದ್ದು. ಅಂಥ ಶಂಕರ ಸದ್ಗುರುಗಳಲ್ಲಿ ನಾನಿಲ್ಲಿ. ಆದರೂ ಕೂಡ ಏನು ಏನು ಸದ್ಗುರು ಕೃಪಾ ಸುಧೆ ಅದರಲ್ಲಿ ಮುಳುಗಿದ್ದೇನೆ ನಾನು. ಆ ಒಂದು ಕೃಪಾ ಕಟಾಕ್ಷ ಇದೆಯಲ್ಲ, ಆ ಸದ್ಗುರುಗಳ ಕೃಪಾ ಕಟಾಕ್ಷ ಅದು ನನ್ನ ಮೇಲೆ ಬಿದ್ದಿದೆ. ಅದರ ಬಲದಿಂದ ನನಗೆ ಸ್ವಲ್ಪ ಬಲ ಬಂದಿದೆ. ಹಾಗಾಗಿ ನಾನು ಈ ಶಂಕರ ಭಗವತ್ಪಾದರ ಈ ಒಂದು ಸಿದ್ಧಾಂತವನ್ನು, ಗುಣಗಳನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಸಮರ್ಥನಾಗಿದ್ದೇನೆ ಅಂತಕ್ಕಂಥದ್ದು ನೋಡಿ. ಅಂತ ಒಳ್ಳೆ ಅದ್ಭುತವಾದ ಶ್ಲೋಕ, ವಿದ್ಯಾರಣ್ಯರ ಒಂದು ಶ್ಲೋಕ ಇದೆ. ಇನ್ನೊಂದ್ಸರಿ ಹೇಳೋಣ. ಇದೆಲ್ಲ ಏನಂದರೆ ತಾವು ಸ್ವಲ್ಪ ಇಷ್ಟಪಟ್ಟರೆ ಅಂದರೆ ಸ್ವಲ್ಪ ಒಂದನ್ನು ಇದ್ರ ಇಷ್ಟಪಡಬೇಕು.
ಸ್ವಲ್ಪ ಎಲ್ಲಾನು ಒಂದು 4 ಸರಿ ಹೇಳಿದರೆ ಬಂದ್ಬಿಡುತ್ತೆ ಬಾಯಿಗೆ. ಪ್ರತಿ ದಿವಸವೂ ಕೂಡ ಒಂದೊಂದು ಶ್ಲೋಕ ನಾವು ಇದನ್ನು ಬಾಯಲ್ಲಿ ಹೇಳ್ಕೊಂಡ್ರೂ ಕೂಡ ಎಷ್ಟೋ ಆ ಸದ್ಗುರುವಿನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತೆ ಖಂಡಿತ. ಬಿತ್ತು ಅಂತಾದರೆ ಯಾವ ಭಾಷ್ಯ ವಾಕ್ಯಾರ್ಥ ಏನೂ ಕಷ್ಟವಿಲ್ಲ. ಇರಲಿ, ಇನ್ನೊಂದು ಸರಿ ಹೇಳ್ಕೊಳ್ಳೋಣ. ಓಂ ಕ್ವೇ ಮೇ ಶಂಕರ ಸದ್ಗುರೋರ್ಗುಣಗಣಾ ದಿಗ್ಜಾಲಕೂಲಂಕಷಾಃ ಕಾಲೋನ್ಮೀಲಿತಮಾಲತಿ ಪರಿಮಲಾವಷ್ಟಂಭಮುಷ್ಟಿಂಧಯಾ. ನೋಡಿ ಹೇಗೆ ಈ ಪದಗಳ ಜೋಡಣೆಗಳು, ಈ ಪ್ರಾಸಾನುಪ್ರಾಸ ಅಲಂಕಾರ ಇದೆಯಲ್ಲ ಅದನ್ನು ಹೇಗೆ ಜೋಡಿಸ್ಯಾರ. ಕಾಲೋನ್ಮೀಲಿತ ಮಾಲತಿ ಪರಿಮಲಾವಷ್ಟಂಭ ಮುಷ್ಟಿಂಧಯ ಕ್ವಾಹಂ ಹಂತ ತಥಾಪಿ ಸದ್ಗುರು ಕೃಪಾ ಪೀಯೂಷ ಪಾರಂಪರಿ ಮಗ್ನೋನ್ಮಗ್ನ ಕಟಾಕ್ಷ ವೀಕ್ಷಣ ಬಲಾದಸ್ಮಿ ಪ್ರಶಸ್ತೋರ್ಹತಾಂ. ಶ್ಲೋಕ ಇದು. ಈಗ ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಅಷ್ಟಮಂ ಚತುಸ್ಸೂತ್ರಾತ್ಮಕಂ ಉತ್ಪತ್ತ್ಯ ಸಂಭವಾಧಿಕರಣಂ. ಓಂ ಉತ್ಪತ್ತ್ಯ ಸಂಭವಾತ್ ಓಂ ನ ಚ ಕರ್ತುಃ ಕರಣಂ ಓಂ ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧ ಓಂ ವಿಪ್ರತಿಷೇಧಾಚ್ಚ ಇತಿ ಶ್ರೀಮಚ್ಛಂಕರ ಭಗವತಃ ಕೃತೌ. ಇಲ್ಲಿ ಶ್ರೀಮಚ್ಛಂಕರ ಬಗ್ಗೆ ಭಾಷ್ಯ ನಾವು ಮುಗಿದಿಲ್ವಲ್ಲ, ಅದರಿಂದ ಆಮೇಲೆ ಹೇಳ್ಕೊಳ್ಳೋಣ. ಇತಿ ಬಾದರಾಯಣೀಯ ವೇದಾಂತ ಮೀಮಾಂಸಾ ಶಾಸ್ತ್ರೇ ದ್ವಿತೀಯಾಧ್ಯಾಯೇ ದ್ವಿತೀಯ ಪಾದ. ಇಷ್ಟು ಹೇಳ್ಕೊಳ್ಳೋಣ, ಯಾಕಂದರೆ ಭಾಷ್ಯ ನಾವಿನ್ನು ಮುಗಿಸಿಲ್ವಲ್ಲ. ಮುಗಿಸಿದ ಮೇಲೆ ಶಾರೀರಿಕ ಮೀಮಾಂಸಾ ಭಾಷ್ಯ ದ್ವಿತೀಯಾಧ್ಯಾಯ ದ್ವಿತೀಯ ಪಾದ ಅಂತ ಹೇಳ್ಕೊಳ್ಳೋಣ. ಈಗ ಇಷ್ಟು ಸಾಕು. ಪ್ರಕೃತ ಯಾವುದು? ಈಗ ಓಂ ಮೊದಲನೇದೆ ಅಲ್ಲೇ, ಮೊದಲನೇದು ಓಂ ಉತ್ಪತ್ತ್ಯ ಸಂಭವಾತ್. ಓಂ ಉತ್ಪತ್ತ್ಯ ಸಂಭವಾತ್ ಇದರ ಆ ಒಂದು ಅನ್ವಯ ಪದವಿಭಾಗ ಅನ್ವಯ ಎಲ್ಲ ಆಗಿದೆ. ಅನ್ವಯ ಮಾತ್ರ ನೋಡೋಣ. ಏನು? ಉತ್ಪತ್ತ್ಯ ಸಂಭವಾತ್ ಅಂತಕ್ಕಂಥದ್ದು. ಉತ್ಪತ್ತ್ಯ ಸಂಭವಾತ್ ಅಂತಕ್ಕಂಥದ್ದು ಎಷ್ಟು ಪದ ಇದೆ ಇಲ್ಲಿ? ಕೇವಲ ಒಂದೇ ಒಂದು ಪದ. ಉತ್ಪತ್ತೇ ಅಸಂಭವಾತ್ ಅಂದರೆ ಉತ್ಪತ್ತಿಯು ಸಂಭವಿಸುವುದಿಲ್ಲ. ಯಾರು ಉತ್ಪತ್ತಿ, ಏನು ಸಂಭವಿಸುವುದಿಲ್ಲ ಅಂದರೆ ಅದು ವಾಕ್ಯ ಪೂರ್ತಿ ಮಾಡಿದಾಗ ಗೊತ್ತಾಗುತ್ತೆ. ಜೀವಸ್ಯ ಉತ್ಪತ್ತಿಯ ಸಂಭವಾತ್ ಏನಾಗುತ್ತೆ? ಸಿದ್ಧಾಂತ ಏನಾಯ್ತು ಅದರಿಂದ? ಇರಲಿ ಬಿಡಿ. ಈಶ್ವರ ನಿಮಿತ್ತೋಪಾದಾನ ಕಾರಣವಾದ ನೋಪಪದ್ಯತೆ. ಅದೇನು? ಈಶ್ವರನು ನಿಮಿತ್ತ ಕಾರಣನೂ ಆಗಿದ್ದಾನೆ, ಉಪಾದಾನ ಕಾರಣನೂ ಆಗಿದ್ದಾನೆ ಎನ್ನುವ ಈ ಒಂದು ವಾದ ಇದೆಯಲ್ಲ, ಅದು ಹೊಂದುವುದಿಲ್ಲ. ಯಾವಾಗ? ಜೀವನಿಗೆ ಉತ್ಪತ್ತಿ ಎಂಬತಕ್ಕಂಥದ್ದನ್ನು ನೀವು ಹೇಳಿಬಿಟ್ಟರೆ. ಜೀವನಿಗೆ ಉತ್ಪತ್ತಿ ಇಲ್ಲ. ಜೀವನಿಗೆ ಉತ್ಪತ್ತಿ ಇಲ್ಲ ಅಂತಾದರೆ ಏನಾಯಿತು? ಇವ ಉತ್ಪತ್ತಿ ಇಲ್ಲ ಅಂದರೆ ಆತ್ಮೈಕತ್ವ ಪ್ರಾಪ್ತವಾಗುತ್ತೆ. ಅದ್ರ ಮುಂದೆ ಎಲ್ಲ ಮುಂದೆ ಬರ್ತಬಿಡಿ. ಉತ್ಪತ್ತಿ ಇದೆ ಅಂತ ಒಪ್ಪಿದರೆ ಈ ಒಂದು ನಿಮ್ಮ ಸಿದ್ಧಾಂತದಲ್ಲಿ, ಭಾಗವತ ಮತದಲ್ಲಿ ನಿಮಿತ್ತೋಪಾದಾನ ಕಾರಣವಾದ ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ? ಈ ಭಾಗವತ ಮತವನ್ನು ಅನುವಾದ ಮಾಡಿಕೊಂಡಿದ್ವಲ್ಲ, ಅನುವಾದ ಮಾಡ್ಕೊಂಡು ಈ ಭಾಗವತ ಮತದಲ್ಲಿ ಹೇಳಿರತಕ್ಕಂತಹ ಎಲ್ಲ ಅಂಶಗಳನ್ನೂ ಕೂಡ ನಾವು ನಿರಾಕರಣೆ ಮಾಡುವುದಿಲ್ಲ. ನಿಮ್ಮ ಒಂದು ಸಿದ್ಧಾಂತವನ್ನು ನಾವು ಒಪ್ಪಿದ್ದೇವೆ, ಆದರೆ ಯಾವುದನ್ನು ಒಪ್ಪಿದ್ದೇವೆ, ಯಾವುದನ್ನು ಒಪ್ಪಿಲ್ಲ ಎನ್ನುವುದನ್ನು ನಾವು ಈಗ ಹೇಳುತ್ತೇವೆ. ಮೊಟ್ಟ ಮೊದಲನೆಯದಾಗಿ ಯಾವುದನ್ನು ನಾವು ಒಪ್ಪಿದ್ದೇವೆ
ಅಂತ ಹೇಳಿದ್ರೆ ನೋಡಿ, ಆ ಈ ಒಂದು ಪರಮಾತ್ಮ ಅಂತ ಏನಿದ್ದಾನೆ ನಾರಾಯಣ, ಅವನು ಬಹುವಾಗಿ ಅಂದ್ರೇನು, 4 ಭಾಗವಾಗಿ ತನ್ನನ್ನು ತಾನೇ ವಿಂಗಡಿಸಿಕೊಂಡು ಈ ಮುಂದೆ ಸಂಕರ್ಷಣಾದಿಗಳನ್ನಾದ ಅಂತ ಹೇಳಿದ್ರಿ ನೀವು. ಈ ಒಂದು ಈಶ್ವರನಿಗೆ ಈ 4 ಭಾಗಗಳಾಗಿ ತನಗೆ ತಾನೇ ತನ್ನನ್ನು ತಾನೇ ವಿಂಗಡಿಸಿಕೊಳ್ಳುವ ಶಕ್ತಿ ಇದೆ ಅಂತಾಯ್ತು. ಇದನ್ನ ನಾವು ಅಲ್ಲಗಳೆಯುತ್ತಿಲ್ಲ. ನೀವು ಹೇಳ್ತಕ್ಕಂಥ ಈ ವಾದ ಇದೆಯಲ್ಲ, ಇದನ್ನು ನಾವು ಅಲ್ಲಗಳಿತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಶ್ರುತಿಗೆ ಒಪ್ಪವಾದ ವಾದ ಇದು. ಶ್ರುತಿಗೆ ಒಪ್ಪುವ ವಾದ ಇದು. ಯಾಕೆ ಅಂದರೆ ಛಾಂದೋಗ್ಯ ಶ್ರುತಿಯನ್ನು ಹೇಳಿದ್ರು, ಏನಂದ್ರು, ಸ ಏಕಧಾ ಭವತಿ, ತ್ರಿಧಾ ಭವತಿ, ಪಂಚಧಾ, ಸಪ್ತಧಾ, ನವಧಾ, ದಶಧಾ ಚ ಏಕಧಾ ಅಂತ ಹೇಳ್ಬಿಟ್ಟು ಹಾಗೆ ಮುಂದುವರ್ಕೊಂಡು ಏನು ಈ ಈಶ್ವರನಿಗೆ ಸರ್ವಶಕ್ತಿತ್ವವನ್ನು ಹೇಳಿದ್ದಾರೆ ಶ್ರುತಿಯಲ್ಲಿ. ಹಾಗಾಗಿ ನಾವು ಈ ಒಂದು ಭಾಗ ಇದೆಯಲ್ಲ ನಿಮ್ಮದು, ಇದಕ್ಕೆ ನಾವು ಇದಕ್ಕೆ ವಿರೋಧ, ನಮ್ಮ ವಿರೋಧ ಏನೂ ಇಲ್ಲ. ಮತ್ತೆ ಇನ್ನೊಂದನ್ನು ಹೇಳಿದ್ರಿ, ಇಂತಹ ಭಗವಂತನನ್ನ ನಾವು ಏನು ಮಾಡಬೇಕು, ಅಭಿಗಮನ ಮುಂತಾದವನ್ನ ಹೇಳಿತ್ತಲ್ಲ, ಆ ಒಂದು ಅಭಿಗಮನ ಯಾವುದದು, ಉಪಾದಾನ, ಇಜ್ಯ, ಸ್ವಾಧ್ಯಾಯ, ಸ್ವಾಧ್ಯಾಯ, ಯೋಗ, ಇದರಿಂದ ಈ ಒಂದು ವಿಧಾನದಿಂದ ಸಾಧನಗಳಿಂದ ಒಂದು 100 ವರ್ಷಗಳ ಕಾಲ ಪೂಜಿಸಿ ಏನು ಮಾಡಬೇಕು, ಕ್ಲೇಶಗಳನ್ನೆಲ್ಲ ಕಳ್ಕೊಂಡು ಬಿಡಬೇಕು. 5 ಕ್ಲೇಶಗಳನ್ನು ಕಳ್ಕೊಂಡು ಬಿಟ್ಟಾಗ ಏನಾಗತ್ತೆ, ಅವರು ಭಗವಂತನನ್ನೇ ಸೇರುತ್ತಾನೆ. ಅದು ಇದನ್ನು ಕೂಡ ನಾವು ಅಲ್ಲಗಳೆಯುತ್ತಿಲ್ಲ. ಅದರ ಸಿದ್ಧಾಂತಗಳು ಏನೇ ಇರಲಿ, ಅವನು ಸತ್ತ ಮೇಲೆ ಇಲ್ಲಿ ಈ ಪಂಚ ಕ್ಲೇಶಗಳು ಹೋದ ಮೇಲೆ ಭಗವಂತನ ಪ್ರಾಪ್ತಿ ಇರುವಷ್ಟೇ ತಾತ್ಪರ್ಯ ಇಲ್ಲಿ. ಅದು ಹೋಗೋದು ಯಾವಾಗ, ಈ ಅಭಿಗಮನ, ಇಜ್ಜ ಮುಂತಾದವುಗಳಿಂದ. ಇದನ್ನು ನಾವು ಒಪ್ಪುತ್ತೇವೆ. ಇದನ್ನು ಒಪ್ತೇವೆ. ಅಲ್ಲ ಸ್ವಾಮಿ, ಎಲ್ಲ ಒಪ್ಕೊಂಡ್ಬಿಟ್ರಲ್ಲ, ಒಪ್ಪದೆ ಇರೋದು ಯಾವುದು ಅಂದರೆ ಅದನ್ನ ಇವತ್ತಿನ ಭಾಗ ಹೇಳ್ತಾ ಇದ್ದಾರೆ ನೋಡಿ. ಅತ್ರ ಬ್ರೂಮಃ, ಆ 156ನೇ ಪುಟ 84ನೇ ಭಾಷ್ಯ ಭಾಗ. ಅತ್ರ ಬ್ರೂಮಃ ನ ವಾಸುದೇವ ಸಂಜ್ಞಕಾತ್ ಪರಮಾತ್ಮನಃ ಸಂಕರ್ಷಣ ಸಂಜ್ಞಕಸ್ಯ ಜೀವಸ್ಯ ಉತ್ಪತ್ತಿ ಸಂಭವತಿ. ನೋಡಿ, ನೀವು ಹೇಳ್ತಾ ಇದ್ದೀರಿ ಏನು, ವಾಸುದೇವ ಎಂಬ ಹೆಸರಿನವನಿಂದ, ಪರಮಾತ್ಮನಿಂದ, ಹೆಸರಿನ ಪರಮಾತ್ಮನಿಂದ ಈ ಸಂಕರ್ಷಣ ಎಂಬ ಹೆಸರಿನ ಜೀವನು ಹುಟ್ಟುತ್ತಾನೆ ಅಂತ ನೀವು ಹೇಳ್ತಾ ಇದ್ರಲ್ಲ, ಇದನ್ನು ನಾವು ಒಪ್ಪುವುದಿಲ್ಲ. ಸಂಕರ್ಷಣ ಎಂಬತಕ್ಕಂತಹ ಜೀವನು, ಸಂಕರ್ಷಣನೆಂಬ ಹೆಸರ ಜೀವನು ಹುಟ್ಟುತ್ತಾರೆ ಅಂತ ನೀವು ಹೇಳಿದ್ರಲ್ಲ ಸ್ವಾಮಿ, ಇದನ್ನು ನಾವು ಒಪ್ಪೋದಿಲ್ಲ. ಯಾಕೆ, ಸಂಕರ್ಷಣ ಸಂಜ್ಞಾ ಅಂದರೆ ಸಂಕರ್ಷಣ ಎಂಬ ಹೆಸರಿನ ಜೀವನು ಈ ವಾಸುದೇವ ಎಂಬ ಹೆಸರಿನ ಪರಮಾತ್ಮನಿಂದ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅನಿತ್ಯತ್ವಾದಿ ದೋಷ ಪ್ರಸಂಗ. ಈ ಜೀವನಿಗೆ ಆವಾಗ ಏನಾಗುತ್ತೆ, ಅನಿತ್ಯತ್ವ ಎಂಬ ದೋಷ ಬಂದು ಬಿಡುತ್ತದೆ. ಯಾಕೆ, ಅವ್ರು ಹುಟ್ಟಿದ್ದಾನಲ್ಲ, ಅವನು ಹುಟ್ಟಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಿ. ಹುಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ಅನಿತ್ಯತ್ವ ಬಂತು. ಅನಿತ್ಯತ್ವ ಬರಲಿ ಬಿಡಿ ಸ್ವಾಮಿ, ಹೌದು ಅನಿತ್ಯತ್ವ, ಹುಟ್ಟದವ್ನು ಸಾಯ್ಬೇಕಪ್ಪ, ಸಾಯ್ತಾನೆ, ತಿರುಗಿ ಹುಟ್ಟುತ್ತಾನೆ, ತಿರುಗಿ ಸಾಯ್ತಾನೆ, ಏನು ನಿಮಗೇನು ತೊಂದರೆ ಅದರಿಂದ ಅಂದರೆ ಅದು ಹೇಳ್ತಾರೆ, ಉತ್ಪತ್ತಿ ಮತ್ವೇ ಹಿ ಜೀವಸ್ಯ ಅನಿತ್ಯತ್ವಾದಯೋ ದೋಷ ಪ್ರಸಜ್ಜೇರನ್ನ. ನೋಡಿಯಪ್ಪ, ಉತ್ಪತ್ತಿಯನ್ನು ಉಳ್ಳವನು ಅಂದರೆ ಅವನು ಹುಟ್ಟುವುದಕ್ಕೆ ತಕ್ಕವನು ಅಂದುಬಿಟ್ರೆ ಅವನಿಗೆ ಅನಿತ್ಯತ್ವ ಅಂತಕ್ಕಂಥ ದೋಷ ಬಂದುಬಿಡುತ್ತೆ. ತತಶ್ಚ ನೈವಾಸ್ಯ ಭಗವತ್ ಪ್ರಾಪ್ತಿ ಮೋಕ್ಷ ಸ್ಯಾತ್. ಆದ್ದರಿಂದ ಜೀವನಿಗೆ ಮುಕ್ತಿ ಅಂತನ್ನೋದೇ ಹೊಂದುವ ಹಾಗಿಲ್ಲ, ಅವನು ಮುಕ್ತಿ ಆಗುವ ಹಾಗೆ ಇಲ್ಲ. ಅವನು ಜೀವನು ಮುಕ್ತನಾಗುವುದೇ ಇಲ್ಲ. ಜೀವನು ಬದ್ಧ ಸಂಸಾರಿ, ಹೋಗ್ತಾನೆ, ಅದು ಎಲ್ಲರೂ ಒಪ್ಕೊಂಡಿದ್ದಾರೆ.
ಈ ಬದ್ಧ ಸ್ಥಿತಿಯಿಂದ ಅವನು ಮುಕ್ತ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಜೀವ ಹುಟ್ಟುತ್ತಾನೆ ಅಂತ ಹೇಳಿದ್ರಿ. ಹುಟ್ಟುತ್ತಾರೆ ಅಂದ ತಕ್ಷಣ ಅನಿತ್ಯತ್ವ ಬಂತು. ಅನಿತ್ಯತ್ವ ಅಂದ್ರೆ ಏನು? ಅವನಿಲ್ಲ. ಒಂದು ಕಾಲದಲ್ಲಿ ಇದ್ದ, ಇನ್ನೊಂದು ಕಾಲದಲ್ಲಿ ಇಲ್ಲ. ಅಂದ ಮೇಲೆ ಇಲ್ಲ ಅಂತ ಅಂದ ಮೇಲೆ ಆ ಮೋಕ್ಷವು, ಆ ಮುಕ್ತ ಸ್ಥಿತಿ ಅಂತಕ್ಕಂಥದ್ದು ಯಾರಿಗಾಗಬೇಕು? ನೋಡಿ, ಜೀವ ಅಂತಕ್ಕಂಥವನು, ಬದ್ಧನಾದವನು ಹುಟ್ಟದ, ಹೌದ್ ತಾನೆ? ಬದ್ಧನಾಗಿರುವ ಜೀವ ಹುಟ್ಟದ ಅಂತ ಆದಮೇಲೆ ಆ ಬದ್ಧನಾಗಿರುವ ಜೀವ ಅವನು ಹೋಗ್ತಾನೆ, ಒಂದು ದಿವಸ ಸಾಯ್ತಾನೆ, ಹೌದ್ ತಾನೆ? ಅನಿತ್ಯದ. ಬದ್ಧನಾಗಿರುವ ಜೀವ ಸತ್ತು ಹೋಗ್ತಾನೆ ಅಂತ ಹೇಳಿದ್ರೆ ಇನ್ನು ಅವನಿಲ್ಲ, ಹೋಗ್ಬಿಡ್ತಾನೆ. ಅಂದ್ರೆ ಇನ್ನು ಬದ್ಧ ಸ್ಥಿತಿಯಿಂದ ಮುಕ್ತ ಸ್ಥಿತಿಗೆ ಬರೋದಾದ್ರು ಯಾವಾಗ? ಅವನೇ ಇಲ್ವಲ್ಲ. ಆದ್ದರಿಂದ ಅವನಿಗೆ, ಯಾರಿಗೆ? ಆ ಜೀವನಿಗೆ ಮುಕ್ತ ಸ್ಥಿತಿ ಅಂತ ಅನ್ನೋದು ಹೊಂದೋದೇ ಇಲ್ಲ. ಮೋಕ್ಷ ಅಂತಕ್ಕಂಥದ್ದು ಆಗೋದೇ ಇಲ್ಲ ಅವನಿಗೆ, ಹೋಗ್ತಾರೆ. ಇದು ಕಂಟಿನ್ಯೂ, ಇದು ನಿರಂತರ. ಹುಟ್ಟ, ಸತ್ತ. ಯಾವ ಸ್ಥಿತಿಯಲ್ಲಿ ಸತ್ತ? ಬದ್ಧ ಸ್ಥಿತಿಯಲ್ಲಿಯೇ ಸತ್ತ. ತಿರ್ಗಾ ಏನ್ ಮಾಡ್ದ? ಬದ್ಧ ಸ್ಥಿತಿಯಲ್ಲಿಯೇ ಹುಟ್ಟದ. ತಿರ್ಗಾ ಏನಾದ್ರು ಅನಿತ್ಯತ್ವ ದೋಷ, ಬದ್ಧ ಸ್ಥಿತಿಯಲ್ಲಿ ಸತ್ತ. ಹೀಗೆ ಅವ್ನು ಮುಕ್ತ ಎಂದೂ ಆಗುವ ಹಾಗೆ ಇಲ್ಲ. ಮತ್ತು ಇನ್ನೊಂದು ಹೇಳ್ತಾರೆ, ಕಾರಣ ಪ್ರಾಪ್ತವು ಕಾರ್ಯಸ್ಯ ಪ್ರವಿಲಯ ಪ್ರಸಂಗಾತ್. ಒಂದು, ಈ ಹುಟ್ಟಿದ ಜೀವ ಅಂದಮೇಲೆ ಅವನು ಸಾಯಬೇಕು. ಅವನಿಗೆ ಒಂದು ಈ ಅನಿತ್ಯತ್ವ ಅಂತಕ್ಕಂಥ ದೋಷ ಬಂದುಬಿಡ್ತು, ಆಯಿತು. ಇನ್ನೊಂದು ಕಾರಣದಿಂದಲೂ ಕೂಡ ಅವನಿಗೆ ಅನಿತ್ಯತ್ವ ದೋಷ ಬರುತ್ತೆ. ಹೇಗೆ ಅಂತಂದರೆ, ನೋಡಿ ಸ್ವಾಮಿ, ಲೋಕದಲ್ಲಿ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಯಾವುದೇ ಒಂದು ಕಾರ್ಯ ತನ್ನ ಕಾರಣವನ್ನು ಸೇರಿ ಹೋದಾಗ ಏನಾಗುತ್ತೆ? ಆ ಕಾರ್ಯ ಅಂತಕ್ಕಂಥದ್ದು ಏನಾಗುತ್ತೆ? ಅದಕ್ಕೆ ಪ್ರಳಯವಾಗೋಯ್ತು, ಅದು ಇಲ್ಲ ಅಂತಾಗಿಬಿಡ್ತು. ಕಾರ್ಯ ಅಂತಕ್ಕಂಥದ್ದು ಇಲ್ಲ ಯಾವಾಗ? ಕಾರಣವನ್ನು ಸೇರಿದಾಗ. ಒಂದು ಪಕ್ಷ ಕಾರಣವನ್ನು ಸೇರಿದಾಗಲೂ ಕೂಡ ಆ ಕಾರ್ಯ ಅಂತಕ್ಕಂಥದ್ದು ಇದೆ ಅಂತಾದರೆ ಆಗ ಅದು ಕಾರ್ಯ ಅಂತಲೇ ಆಗುವುದಿಲ್ಲ. ಅದು ಇನ್ಯಾವುದೇ ಬೇರೆ ಕಾರಣ ಇರಬೇಕಷ್ಟೆ, ಕಾರ್ಯ ಅಂತ ಆಗೋದಿಲ್ಲ. ಕಾರ್ಯ ಅಂತ ಆಗಬೇಕಾದ್ರೆ ಅದು ಕಾರಣವನ್ನು ಸೇರಿದ ಮೇಲೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡಬೇಕಾಗುತ್ತದೆ. ಮಡಿಕೆ ಮಾಡಿದ್ದ, ಬೆಳಗ್ಗೆಯಿಂದ ಮಾಡಿದ್ದ ಸ್ವಾಮಿ, ಏನೋ ಆಯಿತು, ಇನ್ನೂ ಸುಟ್ಟಿರಲಿಲ್ಲ, ಹಸಿ ಮಡಿಕೆ ತಯಾರಾಗಿತ್ತು. ಜೋರಾಗಿ ಮಳೆ ಬಂತು, ಮಣ್ಣಾಗಿ ಹೋಯಿತು. ಮಡಿಕೆ ಎಲ್ಲೋಯ್ತು? ಕಾರಣದಲ್ಲಿ ಪ್ರವಿಲಯವಾಗಿ ಹೋಯಿತು. ಅಂದ್ರೆ ಏನು? ಆ ಮಡಿಕೆ ಇಲ್ಲ, ಕಾರ್ಯ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ಕಾರ್ಯ ಅಂತ ಹೇಳೋದು. ಹೀಗೆ ಈ ಜೀವ ಯಾರು ಸ್ವಾಮಿ? ನೀವು ಹೇಳಿದ್ರಲ್ಲ, ಯಾರು? ಇದು ವಾಸುದೇವನ ಕಾರ್ಯ, ಹೌದ್ ತಾನೆ? ವಾಸುದೇವ, ಅವನ ಕಾರ್ಯ, ಇವನು ಜೀವ ಸಂಕರ್ಷಣ, ಅವನಿಂದ ಹುಟ್ಟಿದ್ದಾನೆ. ಹಾಗಂತ ಆದಮೇಲೆ ಇವನು ಸಂಕರ್ಷಣ ಏನಾಗ್ತಾನೆ? ಅವನು ಹೋಗಬೇಕಾಗತ್ತೆ, ಹುಟ್ಟುತ್ತಾಳೆ ಹೋಗಬೇಕಾಗತ್ತೆ. ಒಂದು ನ್ಯಾಯ. ಇನ್ನೊಂದು ನ್ಯಾಯ, ಇವನು ಕಾರಣ, ಇವನು ಕಾರ್ಯ ಅಂತ ಆದಮೇಲೆ ಸಂಕರ್ಷಣನು ವಾಸುದೇವನನ್ನು ಸೇರಿಕೊಂಡ ಮೇಲೆ ಏನಾಗುತ್ತೆ? ಸಂಕರ್ಷಣತ್ವ ಹೋಗಿಬಿಡ್ಬೇಕಾಗತ್ತೆ, ಹೌದಾ? ಸಂಕರ್ಷಣತ್ವ ಹೋಗುತ್ತೆ ಅಂತ ಅನ್ನೋದನ್ನು ನೀವು ಒಪ್ಪೋದಿಲ್ಲ. ಅಥವಾ ಒಪ್ಪಿದರೂ ಕೂಡ ಆವಾಗ ಸಂಕರ್ಷಣನು ವಾಸುದೇವನಾಗೋದು ಯಾವಾಗ? ಎಲ್ಲೋ ಸೇರೋಗ್ಬಿಡ್ತಾರೆ, ಅದು ಬರ್ತಾರೆ, ಅದು ಬೇರೆ ವಿಚಾರ. ಅವನಾಗೋದು ಯಾವಾಗ? ಅಂದರೆ ಕಾಲ ಪ್ರತಿಷೇಧಿಷ್ಯತಿ ಚ ಆಚಾರ್ಯ ಜೀವಸ್ಯ ಉತ್ಪತ್ತಿಂ. ಇಲ್ಲಿ ಇಲ್ಲಿ ಆಚಾರ್ಯ ಅಂದ್ರೆ ಯಾರು? ಭಗವಾನ್ ಬಾದರಾಯಣರು. ಇದು ಯಾರು ಹೇಳ್ತಾ ಇರ್ತಕ್ಕಂಥದ್ದು? ಶಂಕರ ಭಗವತ್ಪಾದರು ಹೇಳ್ತಾ ಇರ್ತಕ್ಕಂಥ ವಿಚಾರ. ನೋಡಿ, ನಮ್ಮ ಆಚಾರ್ಯರಾದ ಭಗವಾನ್ ಬಾದರಾಯಣರು ಕೂಡ ಇಲ್ಲೇ ಮುಂದಿನ ಅಧ್ಯಾಯದಲ್ಲಿ 17ನೇ ಸೂತ್ರದಲ್ಲಿ ಪ್ರಸಿದ್ಧವಾದ ಸೂತ್ರ, ನಾತ್ಮಾಶ್ರುತೆ ನಿತ್ಯತ್ವಾಚ್ಯತಾಭ್ಯ ಅಂತ.
ಅಲ್ಲಿ ಏನು ಹೇಳಿದ್ದಾರೆ? ಜೀವನಿಗೆ ಉತ್ಪತ್ತಿಯನ್ನು ಪ್ರತಿಷೇಧಿಸಿರುತ್ತಾರೆ. ಜೀವನಿಗೆ ಉತ್ಪತ್ತಿಯನ್ನು ಅಲೆಗಳೆದಿದ್ದಾರೆ. ಅಲ್ಲಿ ಉತ್ಪತ್ತಿ ಇಲ್ಲ ಜೀವನಿಗೆ. ಆತ್ಮ ಆತ್ಮ ಅಂದ್ರೆ ಯಾರಿಲ್ಲಿ? ಜೀವಾತ್ಮ. ಅಂದ್ರೇನು? ನಾತ್ಮ ನ ಆತ್ಮ ಅಂದ್ರೆ ನ ಜೀವಾತ್ಮ. ಏನದು? ಉತ್ಪದ್ಯತೆ. ನ ಜೀವಾತ್ಮ ಉತ್ಪದ್ಯತೆ. ಯಾಕೆ ಸ್ವಾಮಿ ಅಂದ್ರೆ ಅಶ್ರುತೇ. ಇದಕ್ಕೆ ಶ್ರುತಿಯ ಬೆಂಬಲವಿಲ್ಲ. ಯಾವುದಕ್ಕೆ? ಜೀವನ ಹುಟ್ಟುತ್ತಾನೆ ಅಂತನ್ನುವುದಕ್ಕೆ ಶ್ರುತಿಯ ಬೆಂಬಲವಿಲ್ಲ. ಮತ್ತು ನಿತ್ಯತ್ವಾಚ ತಾಭ್ಯ. ಏನು? ನಿತ್ಯತ್ವ ಶ್ರುತಿ. ಶ್ರುತಿ ನಿತ್ಯತ್ವಂ ಶ್ರುತಿಭ್ಯ ಅವಗಮ್ಯತೆ. ತಾಭ್ಯ ಅಂದ್ರೇನು? ತಾಭ್ಯ ಶ್ರುತಿಭ್ಯ. ಆ ಒಂದು ಶ್ರುತಿ ವಾಕ್ಯಗಳಿಂದ ಏನಾಗುತ್ತೆ? ನಿತ್ಯತ್ವಂ ಅವಗಮ್ಯತೆ. ನಿತ್ಯತ್ವ ಜೀವನಿಗೆ ನಿತ್ಯತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ನಿತ್ಯತ್ವವನ್ನು ಹೇಳಿರುವುದರಿಂದ ಅವನು ಹುಟ್ಟೋದಿಲ್ಲ ಅಂತಾಯಿತು. ಹೀಗೆ ಎರಡೂ ಕಾರಣಗಳಿಂದಲೂ ಕೂಡ ಜೀವನಿಗೆ ಉತ್ಪತ್ತಿಯನ್ನು ನೀವು ಹೇಳುವುದಕ್ಕೆ ಆಗುವುದಿಲ್ಲ. ನೀವು ಹೇಳಿದ್ರೆ ಏನಾಗತ್ತೆ? ಮೋಕ್ಷ ಅಂತ ಅನ್ನೋದೇ ಹೊಂದೋದಿಲ್ಲ. ಇನ್ನೊಂದು ಯಾರಿಗಾಗಬೇಕು ಮೋಕ್ಷ? ಮತ್ತೆ ಈ ಜೀವತ್ವ ಅಂತ ಅನ್ನೋದು ಯಾವಾಗಲೂ ಇಲ್ಲವೇ ಇಲ್ಲ. ಯಾಕೆ? ಕಾರ್ಯವು ಕಾರಣದೊಡನೆ ಸೇರಿ ಹೋದಾಗ ಕಾರ್ಯನೇ ಹೋಗಿಬಿಡುತ್ತೆ. ಆದ್ದರಿಂದ ನಿಮ್ಮ ವಾದ ಸರಿಯಿಲ್ಲ. ಏನು? ವಾಸುದೇವನಿಂದ ಸಂಕರ್ಷಣ, ಸಂಕರ್ಷಣದಿಂದ ಪ್ರದ್ಯುಮ್ನ, ಪ್ರದ್ಯುಮ್ನನಿಂದ ಅನಿರುದ್ಧ ಅಂತ ಅಹಂಕಾರದವರೆಗೆ ಹೇಳಿದ್ರಲ್ಲ. ಏನು ಸ್ವಾಮಿ ಇದು? ವಾಸುದೇವನಂತೆ, ಆಮೇಲೆ ಜೀವನಂತೆ, ಆಮೇಲಿಂದ ಮನಸ್ಸಂತೆ, ಆಮೇಲಿಂದ ಅಹಂಕಾರವಂತೆ. ಇದು ಯಾವುದೂ ಕೂಡ ಹೊಂದೋದಿಲ್ಲ. ಜೀವನ ಹುಟ್ಟು, ಅವರ ಉತ್ಪತ್ತಿ ಅನ್ನುವುದೇ ಹೊಂದೋದಿಲ್ಲ ಅಂತಂದಮೇಲೆ ಇನ್ನು ಜೀವನ ಒಂದು ಸಂಬಂಧವಾಗಿರ್ತಕ್ಕಂಥ ಮನಸ್ಸು ಅಹಂಕಾರ ಎಲ್ಲಿ ಹೊಂದುತ್ತೆ? ಅದೇ ಇಲ್ಲ. ಜೀವನ ಇಲ್ಲದೆ ಅಲ್ವಾ ಯಾವ ಮನಸ್ಸು ಯಾವ ಅಹಂಕಾರ? ಅದು ಇಲ್ಲ ಅಂತ ಅರ್ಥ. ಇದು ಈ ಒಂದು ಸೂತ್ರದ ಅಭಿಪ್ರಾಯವಾಯಿತು, ಭಾಷ್ಯ ಭಾಗವಾಯಿತು. ಮುಂದಿನ ಸೂತ್ರವನ್ನು ನೋಡೋಣ. ಅದೆಷ್ಟು? ತ್ರಯಶ್ಚತ್ವಾರಿಂಶಂ ಸೂತ್ರಂ. ಓಂ ನ ಚ ಕರ್ತುಃ ಕರಣಂ. ಓಂ ನ ಚ ಕರ್ತುಃ ಕರಣಂ. ನ ಚ ಕರ್ತುಃ ಕರಣಂ ಇತಿ ಚತುಷ್ಪದಾತ್ಮಕಂ ಸೂತ್ರಂ. 4 ಪದ ಇದೆ ಇಲ್ಲಿ. ನ ಚ ಕರ್ತುಃ ಕರಣಂ ಅಂತಕ್ಕಂಥ. ಇಲ್ಲಿಯೂ ಕೂಡ ಲೋಕದಲ್ಲಿ ಇರತಕ್ಕಂತಹ ಅನುಭವವನ್ನೇ ಹೇಳ್ತಾ ಇದ್ದಾರೆ ಭಗವಾನ್ ಬಾದರಾಯಣರು. ಲೋಕದಲ್ಲಿ ಇರ್ತಕ್ಕಂಥ ಅನುಭವ ಇದು, ಲೋಕಾನುಭವ ಇದು. ಏನಿದು ಅಂತಂದರೆ ನಚ ಕರ್ತು ಕರ್ಣ ಚ ಮತ್ತು ಕೂಡ ಅದೇನು? ಈ ಜೀವನಿಗೆ ಉತ್ಪತ್ತಿ ಅಂತಕ್ಕಂಥದ್ದು ಹೊಂದೋದಿಲ್ಲ ಅಂತ ಹಿಂದೆ ಕಾರಣ ಕೊಟ್ಟಿದ್ರಲ್ಲ. ಇನ್ನೊಂದಕ್ಕೆ ಮತ್ತು ಕೂಡ ಇದು ಯುಕ್ತಿ, ಇದು ಅನುಭವ. ಏನು? ಕರ್ತು ಕರಣಂ ನ ಉತ್ಪದ್ಯತೆ. ಕರ್ತು ಕಾರಣಂ ನ ಉತ್ಪದ್ಯತೆ ಕುತಃ ಅಶ್ರುತೆ. ಸೇರಿಸ್ಕೊಬೇಕು ಇವೆಲ್ಲ. ಅಂದ್ರೆ ಏನಾಯಿತು? ಮತ್ತು ಕರ್ತು ಅಂತಕ್ಕಂಥದ್ದು ಇಲ್ಲಿ ಯಾವ ವಚನ, ಯಾವ ವಿಭಕ್ತಿ? ಇದು ಈ ಪಂಚಮೇ ವಿಭಕ್ತಿ. ಕರ್ತು ಏಕವಚನ. ಅದೇನು? ಅಪಾದಾನಾರ್ಥ. ಅಲ್ಲಿಂದ, ಅವನಿಂದ ಅಂತ ಅರ್ಥ. ಅವರಿಂದ ಬಂದುಬಿಡುತ್ತೆ ಇದು. ಏನಿದೆ? ಕರ್ತು ಏನು? ಕರ್ತೃವಿನಿಂದ. ಕರ್ತೃವಿನಿಂದ ಏನಾಗುತ್ತೆ? ಎಲ್ಲಿ ಕರ್ತೃವಿನಿಂದ ಏನು? ಕರಣಂ ನ ಉತ್ಪದ್ಯತೆ. ಯಾವತ್ತೂ ಕೂಡ ಕರ್ತೃ ಬೇರೆ, ಕರಣ ಬೇರೆ ಆಗಿರುತ್ತೆ ಹೊರತು ಕರ್ತೃವಿನಿಂದ ಕರಣ ಉತ್ಪತ್ತಿ ಆಗೋದಿಲ್ಲ. ಎಲ್ಲೂ ಕೂಡ ಕಂಡಿಲ್ಲ. ಈಗ ಒಬ್ಬ ರೈತ ಇದ್ದಾನೆ, ಅವನೇನು ಮಾಡ್ತಾನೆ? ಹೊಲಕ್ಕೆ ಹೋಗ್ತಾನೆ, ನೇಗಿಲು ತಗೊಂಡು ಹೋಗ್ತಾನೆ, ಉಳ್ತಾನೆ. ರೈತ ಯಾರು? ಕರ್ತೃ. ಉಳೋದಕ್ಕೆ ಕಾರಣ ಯಾವುದು? ನೇಗಿಲು.
ಎಲ್ಲಾದರೂ ಕೂಡ ಈ ರೈತ ಯಾರು ಕರ್ತೃ ಇವನಿಗೆ ಉಳುವುದಕ್ಕೆ ಕಾರಣವಾಗಿರತಕ್ಕಂಥ ನೇಗಿಲಿಗೆ ಇವನಿಗೆ ಇವನು ಕಾರಣನಾಗ್ತಾನ. ಉತ್ಪತ್ತಿ ಇವನಿಂದ ಉತ್ಪತ್ತಿ ಆಗುತ್ತಾನೆ ಇವನು ಎಂದಿಗೂ ಇಲ್ಲ. ಎಲ್ಲ ಅಷ್ಟೇ ಉದಾಹರಣೆ. ಕರ್ತೃ ಯಾವತ್ತೂ ಕೂಡ ಕಾರಣಕ್ಕೆ ಬದ್ಧನಾಗುವುದಿಲ್ಲ. ಕಾರಣ ಕರ್ತೃವಿನಿಂದ ಕಾರಣ ಉತ್ಪತ್ತಿ ಆಗುವುದಿಲ್ಲ, ಎಲ್ಲೂ ಕಂಡಿಲ್ಲ. ಕಾರಣವೇ ಬೇರೆ, ಕರ್ತೃವೇ ಬೇರೆ. ಯಾಕೆ ಅಂದರೆ ಹಾಗೆ ಶ್ರುತಿಯಲ್ಲಿ ಹಾಗೆ ಅಂದರೆ ಹಾಗೆ ಜೀವನಿಗೆ ಉತ್ಪತ್ತಿ ಇದೆ ಎಂಬ ಹಾಗೆ ಅದನ್ನು ತಿಳಿಸುವ ವಾಕ್ಯಗಳು ಶ್ರುತಿಯಲ್ಲಿ ಕಂಡುಬರುವುದಿಲ್ಲವಾದ್ದರಿಂದ ಶ್ರುತಿಯಲ್ಲಿ ಎಲ್ಲೂ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಚ ಕರ್ತೂ ಕರಣಂ. ಭಾಷ್ಯವಾಗ ನೋಡೋಣ 85. ಇತಶ್ಚ ಅಸಂಗತ ಏಷಾ ಕಲ್ಪನಾ. ನೋಡಿ ಸ್ವಾಮಿ ಭಾಗವತರೇ, ನಿಮ್ಮ ಕಲ್ಪನಾ ಇದೆಯಲ್ಲ, ಈ ಒಂದು ಕಾರಣದಿಂದಲೂ ಕೂಡ ಇದು ಅಸಂಗತ, ಇದು ಹೊಂದೋದಿಲ್ಲ. ಹೇಗೆ ಅಂದರೆ ಯಸ್ಮಾತ್ ನಹಿ ಲೋಕೆ ಕರ್ತು ದೇವದತ್ತಾದೇಹೇ ಕರಣಂ ಪರಶ್ವಾದಿ ಉತ್ಪದ್ಯಮಾನಂ ದೃಶ್ಯತೆ. ಲೋಕದಲ್ಲಿ ಎಲ್ಲೂ ಕೂಡ ದೇವದತ್ತ ಎಂಬ ಕರ್ತೃವಿನಿಂದ ಏನೋ ಮರ ಕಡೆಯಕ್ಕೆ ಹೋಗ್ತಾ ಇದ್ದ, ಅವನು ಕೊಡ್ಲಿಬೇಕಾಯ್ತು. ಕೊಡ್ಲಿ ಅದ್ಯಾವುದು ಕರಣ. ಅದು ಇಂತಹ ದೇವದತ್ತನೆಂಬ ಕರ್ತೃವಿನಿಂದ ಮರ ಕಡಿಯುವುದಕ್ಕೆ ಸಾಧನವಾಗಿರತಕ್ಕಂಥ ಕೊಡ್ಲಿ ಇದೆಯಲ್ಲ, ಅದು ಹುಟ್ಟುವುದು ಎಂದೂ ಕಂಡಿಲ್ಲ. ಕರ್ತೃವಿನಿಂದ ಕರಣ ಹುಟ್ಟುತ್ತೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಇದ್ಯಾವುದಿದು? ವಾಸುದೇವರಿಂದ ಸಂಕರ್ಷಣ ಹುಟ್ಟುತ್ತಾನೆ ಅಂದರೆ ವಾಸುದೇವ ಕರ್ತೃವಾದ. ಆ ಒಂದು ಸಂಕರ್ಷಣದಿಂದ ಈ ಒಂದು ಮನಸ್ಸು ಅಹಂಕಾರ ಅವೆಲ್ಲ ಹುಟ್ಟುತ್ತೆ ಅಂತಂದ್ರೆ ಏನಾಯಿತು? ಇವನು ಕರಣವು ಅವನಿಂದ ಹುಟ್ಟುತ್ತೆ. ಇವನು ಹೀಗೆ ಕರ್ತೃ ಕರಣ ಎರಡೂ ಕೂಡ ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ, ಅವನಿಂದ ಉತ್ಪತ್ತಿ ಸಾಧ್ಯವಿಲ್ಲ ಅಂದ್ಬಿಟ್ಟು ವರ್ಣಯಂತಿ ಚ ಭಾಗವತಃ ಕರ್ತು ಜೀವಾತ್ ಸಂಕರ್ಷಣ ಸಂಜ್ಞಕಾತ್ ಕರಣಂ ಮನಃ ಪ್ರದ್ಯುಮ್ನ ಸಂಜ್ಞಕಂ ಉತ್ಪದ್ಯತೆ. ನೋಡಿ, ಭಾಗವತರು ನೀವು ಹೇಳ್ತಕ್ಕಂಥದ್ದು ಏನು ಅಂದರೆ ಕರ್ತು ಜೀವಾತ್, ವಾಸುದೇವನಿಂದ ಏನಾಗ್ತಾನೆ? ಜೀವ ಹುಟ್ಟಿದ ಸಂಕರ್ಷಣ. ಅವನಿಂದ ಏನು ಮಾಡ್ದ? ಅವನಿಂದ ಏನಾಯಿತು? ಅವನಿಗೆ ಸಂಬಂಧವಾದ್ದಿಲ್ಲ. ಸಂಕರ್ಷಣ ಸಂಜ್ಞೆ, ಆ ಸಂಕರ್ಷಣ ಸಂಜ್ಞೆಯಿಂದ ಸಂಜ್ಞೆಯಾದ ಜೀವನಿಂದ ಏನಾಯಿತು? ಮನಸ್ಸು ಎಂಬ ಕರಣ ಹುಟ್ಟಿಕೊಂಡಿತ್ತು. ಮನಸ್ಸು ಕರಣ ತಾನೆ, ಎಲ್ಲದಕ್ಕೂ ಒರಿಯತಕ್ಕಂಥದ್ದು ಸಾಧನ. ಕರಣ ಹುಟ್ಟಿಕೊಂಡಿತ್ತು. ಅದ್ಯಾವುದದು? ಪ್ರದ್ಯುಮ್ನ ಎಂಬ ಹೆಸರಿನ ಮನಸ್ಸು ಹುಟ್ಕೊಂತು ಅಂತ ಹೇಳ್ತಿರಲ್ಲ, ಹೇಗೆ ಸಾಧ್ಯ? ಕರ್ತೃವಿನಿಂದ ಕರಣವು ಎಲ್ಲಾದರೂ ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಕರ್ತೃಜಾಚ ತಸ್ಮಾತ್ ಅನಿರುದ್ಧ ಸಂಜ್ಞಕೋ ಅಹಂಕಾರ ಉತ್ಪದ್ಯತೆ. ಇನ್ನು ಆ ಕರ್ತೃ ಯಾರವನು? ಆ ಪ್ರದ್ಯುಮ್ನ ಇದ್ದಾನಲ್ಲ, ಅವನು ಯಾರು? ಮನಸ್ಸು. ಅವನಿಂದ ಏನಾಯಿತು? ಈ ಅನಿರುದ್ಧ ಎಂಬತಕ್ಕಂಥ ಅಹಂಕಾರ ಹುಟ್ಕೊಂಡ. ಹೇಗೆ ಸ್ವಾಮಿ? ಕರ್ತೃವಿನಿಂದ ಕರಣ, ಇವೆಲ್ಲ ಅಹಂಕಾರ ಮನಸ್ಸು ಅಂತಕ್ಕಂಥದ್ದು ಏನಿದು? ಇವೆಲ್ಲ ಕರಣಗಳು, ಹೌದು ತಾನೆ? ಈ ಕರಣಗಳು ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಕರ್ತೃವಿನಿಂದ. ನಚ ಏತತ್ ದೃಷ್ಟಾಂತಮಂತರೇಣ ಅಧ್ಯವಸಾತು ಶಕ್ನುಮಃ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀರಲ್ಲ ನೀವು, ಏನು? ಅದೇ ನೀವು ಈ ಪ್ರದ್ಯುಮ್ನ, ಈ ವಾಸುದೇವನಿಂದ ಸಂಕರ್ಷಣದಿಂದ ಪ್ರದ್ಯುಮ್ನಿಂದ ಅನಿರುದ್ಧ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ದೃಷ್ಟಾಂತ ಮಂತರೇನ ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟ ಹೊರತು ಇದನ್ನು ನಾವು ಅಧ್ಯವಸಾತು ಶಕ್ಯ, ನಾವು ನಿಶ್ಚಯವಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಏನು? ನೀವು ದೃಷ್ಟಾಂತ ಕೊಡಲೇಬೇಕು, ಇಲ್ಲದೇ ಇದ್ರೆ ನಿಶ್ಚಯವಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ ದೃಷ್ಟಾಂತವನ್ನು ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ವಾಸುದೇವನಿಂದ ಸಂಕರ್ಷಣ ಹುಟ್ಟದ, ಸಂಕರ್ಷಣದಿಂದ ಪ್ರದ್ಯುಮ್ನನಿಂದ ಅನಿರುದ್ಧ ಅಂತಾಯಿತು. ಇದನ್ನ ಯಾವನಾದರೂ ಕೂಡ ಕಂಡಿದ್ದಾನ ಹೇಳಿ? ಅಂದ್ರೇನು? ಇದಕ್ಕೆ ಪ್ರತ್ಯಕ್ಷ ಪ್ರಮಾಣದ ಬೆಂಬಲವಿಲ್ಲ.
ಯಾರೋ ಏನೋ ಯೋಗಿಗಳೋ ಸಿದ್ಧಪುರುಷರೋ ಅವ್ರು ಯಾವುದೋ ದೃಷ್ಟಿ ಕಂಡುಕೊಂಡಿರ್ಬೋದು, ಬೇಡ ನನಗೆ. ಸಾರ್ವತ್ರಿಕ ಒಂದು ಅನುಭವ ಇದೆಯಾ? ಪ್ರತ್ಯಕ್ಷ ಅನುಭವ ಇದೆಯಾ? ಖಂಡಿತ ಇಲ್ಲ ಈ ಉತ್ಪತ್ತಿಗೆ. ಮುಂಚೆ ವಾಸುದೇವ ಅಂತಂದನೇ ಪ್ರತ್ಯಕ್ಷ ಅಲ್ಲ. ಹಾಗಾಗಿ ಅವರಿಂದ ಹುಟ್ಟದ ಅಂತಕ್ಕಂಥದ್ದು ಪ್ರತ್ಯಕ್ಷ ಅಲ್ಲವೇ ಅಲ್ಲ. ಈ ಪ್ರತ್ಯಕ್ಷ ಅಲ್ಲದೆ ಇದ್ಮೇಲೆ ಇನ್ಯಾವುದು ಇನ್ನೊಂದು ಪ್ರಮಾಣ? ಅನುಮಾನ ಪ್ರಮಾಣ. ಇದು ಅನುಮಾನಿಸ್ಬೇಕಾಗತ್ತೆ ನಾವು. ಯಾಕೆ? ಈ ಗುಣಗಳು ನೋಡ್ರಿ, ಅವನು 2 ಗುಣ, ಇವನು 2 ಗುಣ, ಇವನು 2 ಗುಣ ಅಂತ ನೋಡಿ, ಈ ಗುಣಗಳಿರೋದ್ರಿಂದ ಅವನು ಇರಬೇಕು ಅಂತ ಊಹೆ ಮಾಡ್ಬೋದು ನಾವು. ಯಾಕೆಂದರೆ ಇವನು ಅವನ ಮಗ ಕಣ್ರಿ ಅಂತಾರೆ. ಯಾಕೆ ಅಂದರೆ ಏನ್ರಿ, ಅವನಲ್ಲಿ ಇರ್ತಕ್ಕಂಥ ಗುಣ ಇದೆಯಲ್ಲ, ಅದರಲ್ಲಿ ಬಹುತೇಕ ಇವನಲ್ಲೂ ಇದೆ ಕಣ್ರಿ, ಅದಕ್ಕೋಸ್ಕರ ಅಂದ್ಬಿಡ್ತಾರೆ. ಹೀಗೇನಿದು ಅನುಮಾನ ಇದು. ಹೀಗೆ ಅನುಮಾನ ಪ್ರಮಾಣದಿಂದ ನಾವು ಸಿದ್ಧ ಮಾಡಬೇಕಾದಾಗ ಏನು ಬೇಕು? ಅವಶ್ಯ ದೃಷ್ಟಾಂತ ಬೇಕಲೇಬೇಕು. ದೃಷ್ಟಾಂತ ಇಲ್ಲದೆ ಇದ್ದರೆ ಅನುಮಾನ ಪ್ರಮಾಣ ಆಗೋದೇ ಇಲ್ಲ. ದೃಷ್ಟಾಂತವಿದ್ದೇ ಬೇಕು. ಹಾಗಾಗಿ ಇದಕ್ಕೆ ದೃಷ್ಟಾಂತವನ್ನು ನೀವು ಹೇಳಬೇಕು. ಹೇಳಿಲ್ಲ ಅಂತಂದರೆ ನಾವು ನಿಶ್ಚಯವಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನೊಂದೇನೆಂದರೆ ನಚ ಏವಂ ಭೂತಾಂ ಶ್ರುತಿಂ ಉಪಲಭಾಮಹೆ. ಮತ್ತು ನಾವು ಶ್ರುತಿಯಲ್ಲಿಯೂ ಕೂಡ, ಎಲ್ಲಿಯೂ ಕೂಡ ಇಂತಹ ಇದನ್ನು ಹೇಳ್ತಕ್ಕಂಥದ್ದು ಯಾವುದು? ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟು, ಯಾವುದೋ ದೃಷ್ಟಾಂತ ಬಲದಿಂದ ಈ ಒಂದು ಉತ್ಪತ್ತಿ ಇದೆಯಲ್ಲ, ಅದನ್ನು ಸಾಧನೆ ಮಾಡತಕ್ಕಂಥದ್ದು ಶ್ರುತಿಯಲ್ಲಿ ಎಲ್ಲೂ ಕೂಡ ನಾವು ಕಂಡಿಲ್ಲ. ಆದ್ದರಿಂದ ಈ ಭಾಗವತ ಮತ ಹೊಂದೋದಿಲ್ಲ ಅಂತಕ್ಕಂಥದ್ದು. ಮುಂದಿನ ಸೂತ್ರವನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.